ನಮಸ್ಕಾರ ವೀಕ್ಷಕರೇ. ನಾನು ಇವಾಗ ನಿಮ್ಮ ರಿಲೇಷನ್ಶಿಪ್ ಕುರಿತಾಗಿ ರೀಡಿಂಗ್ ಮಾಡ್ತೇನೆ. ನೀವು ಇಷ್ಟಪಡುವಂಥ ವ್ಯಕ್ತಿಯ ಜೊತೆ ನಿಮ್ಮ ರಿಲೇಷನ್ಶಿಪ್ ಹೇಗಿರುತ್ತೆ, ಮುಂಬರುವ ದಿನಗಳು, ಫ್ಯೂಚರ್ ವಿಷಯವಾಗಿ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಾನು 2 ಸ್ಟೋನ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. 2ರಲ್ಲಿ ಒಂದನ್ನು ಮನಸ್ಸಿನಲ್ಲಿಟ್ಕೊಳ್ಳಿ, ಆ ವ್ಯಕ್ತಿಯನ್ನು ನೀವು ನೆನೆಸ್ಕೊಂಡು. ಐ ಹೋಪ್ ಯು ಸೆಲೆಕ್ಟೆಡ್. ಯಾರು ಈ ಒಂದು ಸ್ಟೋನನ್ನು ಮೈಂಡಲ್ಲಿ ಇಟ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನು ಅಂತ ಚೆಕ್ ಮಾಡಿ ಹೇಳ್ತೀನಿ. ಈ ವ್ಯಕ್ತಿಯ ಮನಸ್ಥಿತಿ ಏನಿದೆ ಹಾಗೂ ಈ ವ್ಯಕ್ತಿ ಜೊತೆ ನಿಮ್ಮ ಫ್ಯೂಚರ್ ಹೇಗಿರುತ್ತೆ, ನೀವು ಯಾರನ್ನ ಇಷ್ಟಪಡ್ತಿದ್ದೀರಾ. ಹಿಯರ್ ಯು ಗೋ. ಹಾರ್ಟ್ ಬ್ರೇಕ್ ಕಾರ್ಡ್ ಬರ್ತಾ ಇದೆ. 3 ಆಫ್ ಸ್ಪೋರ್ಟ್ಸ್ ತೋರಿಸ್ತಿರೋದ್ರಿಂದ ನಿಮ್ಮ ಅವರ ನಡುವೆ ಕೆಲವು ಭಿನ್ನಾಭಿಪ್ರಾಯಗಳು ನಡೀತಾ ಇದೆ ಹಾಗೂ ಡೀಪ್ ಇಶ್ಯೂಸ್ ಅಂತ ಕೂಡ ಬರ್ತಾ ಇದೆ. ಇದರ ಅರ್ಥ ಏನಂದರೆ ಅನ್ರಿಸಾಲ್ವ್ಡ್ ಪ್ರಾಬ್ಲಮ್ಸ್ ಇದೆ. ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇದೆ ಬಿಟ್ಟರೆ ಕಮ್ಮಿ ಆಗ್ತಾ ಇಲ್ಲ. ಸೊ ಈ ಥರದ ಒಂದು ಪರಿಸ್ಥಿತಿಯಲ್ಲಿ ಇಬ್ಬರು ಇದ್ದೀರಾ ಪ್ರೆಸೆಂಟ್ನಲ್ಲಿ. ಫ್ಯೂಚರ್ನಲ್ಲಿ ಏನು ಬರ್ತಾ ಇದೆ ಅಂದರೆ ದ ಡೆತ್ ಕಾರ್ಡ್ ಬರ್ತಾ ಇದೆ. ಕೆಲವರಿಗೆ ಈ ರಿಲೇಷನ್ಶಿಪ್ ಎಂಡಿಂಗ್ ಆಗುವ ಎಲ್ಲ ಸಂಭವನೂ ನೋಡ್ತಾ ಇದ್ದೀನಿ. ಮಿಸರಬಲ್ ಚೇಂಜಸ್ ತೋರಿಸ್ತಾ ಇದೆ, ಎಂಡಿಂಗ್ಸ್ ತೋರಿಸ್ತಾ ಇದೆ. ಈ ರಿಲೇಷನ್ಶಿಪ್ಸ್ ಈ ಕಾಂಬಿನೇಷನ್ ಹೇಗಿದೆ ನೋಡಿ. ಹಾರ್ಟ್ ಬ್ರೇಕ್ ಮತ್ತು ಡೆತ್ ಬಂದಿರೋದ್ರಿಂದ ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮಗೆ ಈ ವ್ಯಕ್ತಿ ಜೊತೆ ಪ್ರಾಬ್ಲಮ್ಸ್ ಮುಂಚೆನೇ ಇದೆ ಅಂದರೆ ಈ ರಿಲೇಷನ್ಶಿಪ್ ಎಂಡ್ ಆಗುತ್ತೆ. ಎಂಡ್ ಆಗೋದೇ ಒಂದು ಸೊಲ್ಯೂಷನ್ ಅಂತ ಕೂಡ ಹೇಳ್ಬೋದು. ಆ ಥರನೇ ರೀಡಿಂಗ್ ಪ್ರಕಾರವಾಗಿ ಬರ್ತಾ ಇರುವಂಥದ್ದು. ನೀವು ಇಂಡಿವಿಜುವಲ್ ಆಗಿ ತೊಗೋಬೇಕು ಅಂತ ಇದ್ದೀರಾ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ನ ನೀವು ಇಂಡಿವಿಜುವಲ್ ಆಗಿ ತೊಗೊಂಡ್ರೆ ಕ್ಲಾರಿಟಿ ಸಿಗುತ್ತೆ. ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಈ ವ್ಯಕ್ತಿ ಜೊತೆ ನಿಮ್ಮ ಫ್ಯೂಚರ್ ಏನು ಅಂತ ಚೆಕ್ ಮಾಡಿ ಹೇಳ್ತಿದ್ದೀನಿ. ಸೊ ನಿಮಗೆ ಕ್ವೀನ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇಬ್ರಿಗೂ ಕೂಡ ಈ ರಿಲೇಷನ್ಶಿಪ್ನಲ್ಲಿ ಇದ್ದೀನಿ ಅನ್ನುವಂಥ ಒಂದು ಎಲ್ಲ ರೀತಿಯಾದ ಅನುಭವ ಪಾಸಿಟಿವ್ ಆಗೇ ಇದೆ. ಇಬ್ಬರು ಕೂಡ ಇಮೋಷ್ನಲಿ ಕನೆಕ್ಟೆಡ್ ಆಗಿದ್ದೀರಾ, ವಿಚ್ ಇಸ್ ಅ ಗುಡ್ ಸೈನ್. ಅದಾದ ನಂತರ ಏಸ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಇಲ್ಲಿ ಹಾರ್ಟ್ ಸಿಂಬಲ್ ಇದೆ ಹಾಗೂ ಇಮೋಷ್ನಲ್ ಕಪ್ಸ್ ಜಾಸ್ತಿ ಇದೆ. ಕಪ್ ಆಫ್ ಇಮೋಷನ್ಸ್ ಬಂದಾಗ ಏನಾಗುತ್ತೆ ಅಂದರೆ ಬಾಂಡಿಂಗ್ ಚೆನ್ನಾಗಿದೆ, ಡೀಪರ್ ಲೆವೆಲ್ ಕನೆಕ್ಷನ್ ಇದೆ ಅಂತ ಅರ್ಥ. ಮುಂಬರುವ ದಿನಗಳು ಕೂಡ ನಿಮ್ಮ ರಿಲೇಷನ್ಶಿಪ್ ಇನ್ನೂ ಬ್ಯೂಟಿಫುಲ್ ಆ್ಯಂಡ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನೀವು ಅವರು ಎಷ್ಟು ಕ್ಷಣಗಳನ್ನ ಕಳಿತೀರಾ, ನಿಮ್ಮ ರಿಲೇಷನ್ಶಿಪ್ ಇನ್ನೂ ಅದ್ಭುತವಾಗುತ್ತೆ. ಹಾಗೆ ನೀವಿಬ್ಬರು ಟ್ರಾವೆಲ್ ಮಾಡುವ ಎಲ್ಲ ಸಾಧ್ಯತೆಯೂ ನೋಡ್ತಾ ಇದ್ದೀನಿ. ನಿಮ್ಮ ರಿಲೇಷನ್ಶಿಪ್ ಸೆಕ್ಯೂರ್ಡ್ ಆಗಿದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.